ನಿಮ್ಮ ಮನೆಯ ಅಡುಗೆ ಎಣ್ಣೆ ಖಾಲಿ ಆಗ್ತಿದ್ಯಾ? ಹುಷಾರ್, ಮುಂದಿನ ದಿನಗಳಲ್ಲಿ ಅಂಗಡಿಗೆ ಹೋದ್ರೆ ಎಣ್ಣೆ ಪ್ಯಾಕೆಟ್ ಸಿಗೋದು ಡೌಟು. ಹೌದು, ರಾಜ್ಯದಲ್ಲಿ ಅಡುಗೆ ಎಣ್ಣೆಯ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಉಂಟಾಗಿದೆ. ಏನಿದು ಸುದ್ದಿ? ಯಾಕೆ ಎಣ್ಣೆ ಸಿಗ್ತಿಲ್ಲ? ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ, ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಾನು ವಿಮಲಾ ನಾಗರಾಜ್. ಆತ್ಮೀಯರೇ, ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಹಾಗೆ ಇದೇ ರೀತಿ ಉಚಿತವಾಗಿ ಮಾಹಿತಿಗಳನ್ನ ನೋಟಿಫಿಕೇಶನ್ ಮೂಲಕ ಪಡೆಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ಮಾರುಕಟ್ಟೆಯಲ್ಲಿ ಅಡುಗೆ ಎಣ್ಣೆಯ ಸಪ್ಲೈ ಸರಿಯಾಗಿ ಆಗ್ತಿಲ್ಲ ಅನ್ನೋ ಆತಂಕಕಾರಿ ಸುದ್ದಿ ಕೇಳಿ ಬರ್ತಿದೆ. ಚಿಲ್ಲರೆ ವ್ಯಾಪಾರಿಗಳಿಗೆ ಸಕಾಲಕ್ಕೆ ಸ್ಟಾಕ್ ತಲುಪ್ತಾ ಇಲ್ಲ. ಇದರಿಂದಾಗಿ ಸನ್ಫ್ಲವರ್ ಆಯಿಲ್ ಆಗಲಿ ಅಥವಾ ಫಾರ್ಮ್ ಆಯಿಲ್ ಆಗಲಿ ಅಂಗಡಿಗಳಲ್ಲಿ ಶಾರ್ಟೇಜ್ ಶುರುವಾಗಿದೆ. ವಿಶೇಷವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಎಣ್ಣೆ ಪೂರೈಕೆ 30-40% ಕಡಿಮೆಯಾಗಿದೆ ಅಂತ ವರದಿಯಾಗಿದೆ. ಅಂದರೆ ನೀವು ಯಾವಾಗಲೂ ಬಳಸುವ ಬ್ರ್ಯಾಂಡ್ಗಳು ಈಗ ಸುಲಭವಾಗಿ ಸಿಗದೇ ಇರಬಹುದು. ಹಾಗಾದ್ರೆ ಏಕಾಏಕಿ ಯಾಕೆ ಹೀಗಾಯಿತು? ಇದಕ್ಕೆ ಮುಖ್ಯ ಕಾರಣ ಇಂಪೋರ್ಟ್ ಡ್ಯೂಟಿ ಅಥವಾ ಆಮದು ಸುಂಕ. ಕೇಂದ್ರ ಸರ್ಕಾರವು ಅಡುಗೆ ಎಣ್ಣೆಯ ಮೇಲಿನ ಆಮದು ಸುಂಕವನ್ನ ಹೆಚ್ಚಿಸಿರೋದ್ರಿಂದ ಕಂಪನಿಗಳು ಎಣ್ಣೆಯನ್ನ ರಿಲೀಸ್ ಮಾಡಲು ಹಿಂದೇಟು ಹಾಕ್ತಿವೆ ಅನ್ನೋ ಮಾತು ಕೇಳಿ ಬರ್ತಿದೆ. ಇನ್ನೊಂದು ಕಡೆ ಹಬ್ಬದ ಸೀಸನ್ ಶುರುವಾಗ್ತಿರೋದ್ರಿಂದ ಬೇಡಿಕೆ ಜಾಸ್ತಿಯಾಗಿದೆ, ಆದರೆ ಪೂರೈಕೆ ಮಾತ್ರ ಕುಂಟುತ್ತಾ ಸಾಗ್ತಿದೆ. ಇನ್ನು ಕೆಲವು ಕಡೆ ಬೇಕಂತಲೇ ಎಣ್ಣೆಯನ್ನ ದಾಸ್ತಾನು ಮಾಡಿ ಕೃತಕ ಅಭಾವ ಸೃಷ್ಟಿಸಿ ಬೆಲೆ ಏರಿಸುವ ಪ್ಲಾನ್ ಕೂಡ ನಡೀತಿದ್ಯಾ ಅನ್ನೋ ಸಂಶಯ ಶುರುವಾಗಿದೆ. ಇದಲ್ಲದೆ ಇಸ್ರೇಲ್ ಇರಾನ್ ಯುದ್ಧ ಎಫೆಕ್ಟ್ನಿಂದ 5-10 ರೂಪಾಯಿ ಹೆಚ್ಚಾಗಿದೆ ಅಂತ ವರದಿಯಾಗಿದೆ. ಒಂದು ವೇಳೆ ಇದೇ ರೀತಿ ಪೂರೈಕೆ ನಿಂತರೆ ಮುಂದಿನ ದಿನಗಳಲ್ಲಿ ಎಣ್ಣೆ ಬೆಲೆ ಲೀಟರ್ಗೆ 10-20 ರೂಪಾಯಿ ಅಥವಾ ಅದಕ್ಕಿಂತಲೂ ಹೆಚ್ಚು ಏರಿಕೆಯಾಗುವ ಸಾಧ್ಯತೆ ಇದೆ. ಸದ್ಯಕ್ಕೆ ಹಳೆಯ ಸ್ಟಾಕ್ ಇರೋವರೆಗೂ ರೇಟ್ ಅಷ್ಟಕ್ಕಷ್ಟೇ ಇರುವ ಚಾನ್ಸ್ ಇದೆ. ಆದರೆ ಹೊಸ ಸ್ಟಾಕ್ ಬರುವಾಗ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಹೀಗಾಗಿ ನಿಮ್ಮ ಮನೆಯಲ್ಲಿ ಎಣ್ಣೆ ಸ್ಟಾಕ್ ಕಡಿಮೆ ಇದ್ರೆ ಈಗಲೇ ಒಂದು ಪ್ಯಾಕೆಟ್ ಎಕ್ಸ್ಟ್ರಾ ತೆಗೆದಿಟ್ಕೊಳ್ಳೋದು ಒಳ್ಳೆಯದು. ಆದರೆ ನೆನಪಿಡಿ, ತುಂಬಾ ಜನರಿಗೆ ಸಿಗಬಾರ್ದು ಅನ್ನೋ ರೀತಿ ಅತಿಯಾಗಿ ಸಂಗ್ರಹ ಮಾಡಬೇಡಿ. ನಿಮ್ಮ ಏರಿಯಾದಲ್ಲಿ ಎಣ್ಣೆ ರೇಟು ಎಷ್ಟಿದೆ, ಸ್ಟಾಕ್ ಸಿಗ್ತಿದ್ಯಾ ಇಲ್ವಾ ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.